ಗುಡ್ ಮಾರ್ನಿಂಗ್, ನಮಸ್ಕಾರ. ಮಾರ್ಚ್ 18, 2026 ರಂದು ಕರ್ನಾಟಕದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಅವರ 10ನೇ ತರಗತಿಯ ಪರೀಕ್ಷೆಯನ್ನು ಬರೆಯೋದಕ್ಕೆ ರೆಡಿ ಆಗ್ತಾ ಇದ್ದಾರೆ, ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಹಲವಾರು ವಿದ್ಯಾರ್ಥಿಗಳು ವರ್ಷವಿಡೀ ಓದಿದರೂ ಅವರು ಪರೀಕ್ಷೆಯ ಭಯದಿಂದ ಸರಿಯಾದ ಅಂಕಗಳನ್ನು ತೆಗೆಯೋದರಲ್ಲಿ ಕಷ್ಟಪಡ್ತಿದ್ದಾರೆ. ಸೊ ಹಾಗಾಗಿ ಮೈ ಡಿಯರ್ ಸ್ಟೂಡೆಂಟ್ಸ್, ಟುಡೇ ಐ ಆಮ್ ಗೋಯಿಂಗ್ ಟು ಗಿವ್ ಸಮ್ ಆಫ್ ದ ಸ್ಟಡಿ ಟಿಪ್ಸ್. ಇವತ್ತು ನಾನು ಪರೀಕ್ಷೆ ಸಿದ್ಧತೆ ಬಗ್ಗೆ ಮತ್ತು ಹೇಗೆ ಓದಬೇಕು, ಹೇಗೆ ಬರೀಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಟಿಪ್ಸ್ಗಳನ್ನು ಕೊಡೋದಕ್ಕೆ ನಿಮ್ಮ ಮುಂದೆ ಇದ್ದೇನೆ. ಮೊದಲನೆಯದಾಗಿ ದ ಟೈಮ್ ಆಫ್ ಯುವರ್ ಸ್ಟಡಿ, ಅಂದರೆ ನೀವು ಯಾವ ಸಮಯದಲ್ಲಿ ಓದುತ್ತೀರಾ, ಯಾವ ಸಮಯದಲ್ಲಿ ತಾವು ಬರೀತೀರಾ ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮುಖ್ಯವಾಗಿ ತಾವು ಬೆಳಿಗ್ಗೆ 4 ಗಂಟೆಗೆ ಅಥವಾ 5 ಗಂಟೆಗೆ ಎದ್ದು ಓದುವ ಮತ್ತು ಬರೆಯುವ ಪ್ರಾಕ್ಟೀಸನ್ನು ತಾವು ಮಾಡಿಕೊಂಡ್ರೆ ತಾವು ಓದಿನ ಮೇಲೆ ಒಂದು ಕಾನ್ಸಂಟ್ರೇಷನ್ ಅಥವಾ ಏಕಾಗ್ರತೆಯನ್ನು ಇನ್ಕ್ರೀಸ್ ಮಾಡಿಕೊಳ್ಳೋದಕ್ಕೆ ತಮಗೆ ಸಹಾಯ ಆಗುತ್ತೆ. ಯಾಕಂದರೆ ಬೆಳಿಗ್ಗೆ 4 ಗಂಟೆ ಅಥವಾ 5 ಗಂಟೆಗೆ ನಿಮ್ಮ ಸುತ್ತಮುತ್ತ ವಾತಾವರಣ ತುಂಬ ಪ್ರಶಾಂತವಾಗಿರುತ್ತೆ. ಸೊ ಯಾವಾಗ ವಾತಾವರಣ ಪ್ರಶಾಂತವಾಗಿರುತ್ತೆ ಆವಾಗ ತಾವು ಓದಿದ್ದನ್ನು ತಮ್ಮ ಮೈಂಡಲ್ಲಿ ಇಟ್ಕೊಳ್ಳೋದು ತಮಗೆ ಈಸಿ ಆಗುತ್ತೆ. ಸೊ ಡಿಸ್ಟ್ರಾಕ್ಷನ್ಸಲ್ಲಿ ನಾವು ಓದಿದ್ರೆ ಓದಿದ್ದು ನಮಗೆ ಕನ್ಫ್ಯೂಸ್ ಆಗ್ಬೋದು ಅಥವಾ ಅದನ್ನು ರೀಕಾಲ್ ಮಾಡೋದು ಬಹಳ ಕಷ್ಟ ಆಗಿರ್ಬೋದು. ಸೊ ಹಾಗಾಗಿ ಮೈ ಡಿಯರ್ ಸ್ಟೂಡೆಂಟ್ಸ್, ಟ್ರೈ ಟು ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಆ್ಯಂಡ್ ಸ್ಟಾರ್ಟ್ ಯುವರ್ ಸ್ಟಡಿ. ಟಿಪ್ಸ್ ನಂಬರ್ 2, ದ ಪ್ಲೇಸ್ ಆಫ್ ಯುವರ್ ಸ್ಟಡಿ. ಪ್ಲೇಸ್ ಆಫ್ ಯುವರ್ ಸ್ಟಡಿ ಅಂದರೆ ತಾವು ಓದುವ ಒಂದು ಜಾಗ ಅಥವಾ ತಾವು ತಮ್ಮ ಮನೆಯಲ್ಲಿ ಒಂದು ಓದುವ ಕೋಣೆ ಇರ್ಬೋದು. ಸೊ ಓದೋದಕ್ಕಂತಲೇ ಒಂದು ಸಪ್ರೇಟ್ ರೂಮ್ ಇದ್ದರೆ ಇಟ್ ಈಸ್ ಗುಡ್ ಫಾರ್ ಯು. ಯಾಕಂದರೆ ತಮ್ಮ ಮನೆಯಲ್ಲಿ ಟಿ ವಿ ಆಗಿರ್ಬೋದು, ಮೊಬೈಲ್ ಫೋನ್ ಆಗಿರ್ಬೋದು, ರೇಡಿಯೋ ಆಗಿರ್ಬೋದು, ಇವೆಲ್ಲ ತಾವು ಓದುವಾಗ ತಮ್ಮ ಸುತ್ತಮುತ್ತ ಇರ್ಕೂಡ್ದು. ಇದ್ದರೆ ಟಿ ವಿ ನೋಡಬೇಕು ಅಂತ ಅನಿಸುತ್ತೆ, ರೇಡಿಯೋ ಆನ್ ಮಾಡಬೇಕು ಅಂತ ಅನಿಸುತ್ತೆ. ಅದಕ್ಕಿಂತ ದೊಡ್ಡದಾಗಿ ತಾವು ಓದುವಾಗ ತಮ್ಮ ಸುತ್ತಮುತ್ತ ತಾವೇನಾದರೂ ಮೊಬೈಲ್ ಫೋನನ್ನು ಇಟ್ಕೊಂಡ್ರೆ ಇಟ್ಸ್ ಕಂಪ್ಲೀಟ್ಲಿ ನಿಮ್ಮ ಕಾನ್ಸಂಟ್ರೇಷನ್ನ ಅದು ಹಾಳು ಮಾಡುತ್ತೆ. ಹಾಗಾಗಿ ಪ್ಲೀಸ್ ಡು ನಾಟ್ ಡಿಪೆಂಡ್ ಆನ್ ಯುವರ್ ಮೊಬೈಲ್ ಫೋನ್. ತಮ್ಮ ಮೊಬೈಲ್ ಫೋನ್ ಮೇಲೆ ತಾವು ಅವಲಂಬಿತರಾಗಬೇಡಿ. ಸಾಧ್ಯ ಆದಷ್ಟು ಟ್ರೈ ಟು ರೀಡ್ ಯುವರ್ ಟೆಕ್ಸ್ಟ್ ಬುಕ್ಸ್. ಸಾಧ್ಯ ಆದಷ್ಟು ತಮ್ಮ ಕ್ವಶನ್ ಪೇಪರ್ಗಳನ್ನು, ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಸೊ ಹೀಗೆ ಮಾಡೋದರಿಂದ ನೀವು ಸ್ಟಡಿ ಮೇಲೆ ಗಮನ ಹರಿಸ್ಬೋದು ಮತ್ತು ಓದಿದ್ದನ್ನು ತಾವು ಜ್ಞಾಪಿಸ್ಕೊಳ್ಳೋದು ಈಸಿ ಆಗುತ್ತೆ. ಸೊ ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ, ಪ್ಲೀಸ್ ಅವಾಯ್ಡ್ ಯುವರ್ ಡಿಸ್ಟ್ರಾಕ್ಷನ್ಸ್. ಟೆಲಿವಿಷನ್ ಆಗಿರ್ಬೋದು, ರೇಡಿಯೋ ಆಗಿರ್ಬೋದು, ಮತ್ತು ಮುಖ್ಯವಾಗಿ ಮೊಬೈಲ್ ಫೋನು ಓದುವಾಗ ತಮ್ಮ ಹತ್ರ ಇರ್ಕೂಡ್ದು. ಟಿಪ್ಸ್ ನಂಬರ್ 3, ಮೂರನೇ ಟಿಪ್ಸು ಯಾವುದು ಅಂತ ಕೇಳಿದ್ರೆ, ಈಗ ತಾವು ವರ್ಷವಿಡೀ ತಾವು ಓದಿದ್ದೀರ, ಎಕ್ಸಾಮಿನೇಷನ್ ಟೈಮಲ್ಲಿ ತಾವು ಬರೆಯೋದಕ್ಕೆ ಹೋಗ್ತಾ ಇದ್ದೀರಾ. ಸೊ 3 ಗಂಟೆ ತಾವು ಪರೀಕ್ಷೆನ ಬರೀತೀರ. ಸೊ ಹಾಗಾಗಿ ವಾರದಲ್ಲಿ 1 ಸರಿ ಆಗಿರ್ಬೋದು ಅಥವಾ 2 ಸರಿ ಆಗಿರ್ಬೋದು, 3 ಗಂಟೆ ತಾವು ಕೂತ್ಕೊಂಡು ಬರೆಯುವ ಒಂದು ಪ್ರಾಕ್ಟೀಸನ್ನು ತಾವು ಮಾಡಿದ್ರೆ ರಿಯಲ್ ಎಕ್ಸಾಮಿನೇಷನ್ ಕೂಡ 3 ಅವರ್ ಇರುತ್ತೆ. ಆವಾಗ ತಾವು ಬರೆಯೋದು ಈಸಿ ಆಗುತ್ತೆ. ಸೊ ಬರೆಯುವಾಗ ತಾವು ಹೇಗೆ ಒಂದು ಬೆಂಚಲ್ಲಿ ಕೂತ್ಕೊಂಡು ಬರೀತೀರ ಅದೇ ಥರ ನಿಮ್ಮ ಮನೆಯಲ್ಲಿ ಕೂಡ ಒಂದು ಚೇರ್ ಆಗಿರ್ಬೋದು, ಟೇಬಲ್ ಆಗಿರ್ಬೋದು, ಅದ್ರ ಮೇಲೆ ಕೂತ್ಕೊಂಡು ತಾವು ಪ್ರಾಕ್ಟೀಸನ್ನು ಮಾಡಿದ್ರೆ ನಿಮಗೆ ಅದು ಒಂದು ಒಳ್ಳೆ ಬೆನಿಫಿಟ್ ಆಗುತ್ತೆ. ಯಾಕಂದರೆ ಇದೇ ಪೊಸಿಷನ್ನಲ್ಲಿ ನೀವು ರಿಯಲ್ ಎಕ್ಸಾಮಿನೇಷನ್ ಕೂಡ ಬರೆಯೋದಕ್ಕೆ ಹೋಗ್ತಾ ಇದ್ದೀರಿ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಟುಡೇ ಐ ಹ್ಯಾವ್ ಗಿವನ್ ಯು 3 ಟಿಪ್ಸ್. ಇವತ್ತೊಂದು 3 ಟಿಪ್ಸನ್ನು ಪರೀಕ್ಷೆಯ ಸಿದ್ಧತೆ ಬಗ್ಗೆ ಮತ್ತೆ ಹೇಗೆ ಓದಬೇಕು, ಹೇಗೆ ಬರೀಬೇಕು ಅನ್ನೋದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ಹಂಚಿಕೊಂಡಿದ್ದೇನೆ. ನನ್ನ ಹೆಸರು ನವೀನ್ ಧನ್ವಂತ್. ನಾನು ಕರ್ನಾಟಕದಲ್ಲಿ ಹಲವಾರು ಸ್ಕೂಲ್ ಕಾಲೇಜ್ಗಳಲ್ಲಿ ಪರೀಕ್ಷೆ ಸಿದ್ಧತೆ ಬಗ್ಗೆ ಕಾರ್ಯಾಗಾರವನ್ನು ಮಾಡ್ತಾ ಇದ್ದೀನಿ. ಸೊ ತಮಗೇನಾದರೂ ಓದಿನ ಬಗ್ಗೆ ಅಥವಾ ಪರೀಕ್ಷೆ ಎದುರಿಸುವ ಬಗ್ಗೆ ಅಥವಾ ಮೆಮೊರಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮೀ
My mobile number is 8861560837. ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ, 8861560837. ನಮಸ್ಕಾರ. ಆಲ್ ದ ಬೆಸ್ಟ್ ಎವ್ರಿವನ್.